Hi, hello, my dear students. Welcome to chemistry class. I am your Sunil sir. Let us discuss this question. Which physical properties are used in the following situation? First situation, gold is used in ornament. Gold na ornament purpose ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಗೋಲ್ಡ್ ಚೈನ್, ನೆಕ್ಲೆಸ್, ಬ್ರಾಸ್ಲೆಟ್, ಓಕೆ, ಆ ತರ ಆರ್ನಮೆಂಟ್ ಆಗಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಗೋಲ್ಡ್ ಒಂದು ಫಿಸಿಕಲ್ ಪ್ರಾಪರ್ಟಿ ಇದೆ, ದಟ್ ಈಸ್ ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಿಲಿಟಿ ಮೀನ್ಸ್ ಡ್ರಾನ್ ಇಂಟು ಶೀಟ್ಸ್. ಅಂದ್ರೆ ಆ ಗೋಲ್ಡ್ ಅನ್ನ ಈಸಿಯಾಗಿ ಶೀಟ್ಸ್ ತರ ಮಾಡಿಫೈ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಹಂಗಾಗ್ಬಿಟ್ಟು ಆ ಒಂದು ಫಿಸಿಕಲ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಗೋಲ್ಡ್ ಅನ್ನ ಆರ್ನಮೆಂಟ್ ಆಗಿ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ? ಇನ್ನೊಂದೇನು, ನಿಕ್ಕಲ್. ನಿಕ್ಕಲ್ ಈಸ್ ಯೂಸ್ಡ್ ಇನ್ ಸ್ಟ್ರಿಂಗ್ಸ್ ಆಫ್ ಗಿಟಾರ್. ಗಿಟಾರ್ ಅಲ್ಲಿ ಇರ್ತಕ್ಕಂಥ ಸ್ಟ್ರಿಂಗ್ಸ್, ವಯರ್ ತರ ಇರುತ್ತೆ, ಅದನ್ನ ಟಚ್ ಮಾಡಿದಾಗ ಮ್ಯೂಸಿಕ್ ಬರ್ತಲ್ವಾ, ಆ ಸ್ಟ್ರಿಂಗ್ಸ್ ಆಫ್ ಗಿಟಾರ್ ಆಗಿ ನಿಕ್ಕಲ್ ನ ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ನಿಕ್ಕಲ್ ಈಸ್ ಪೊಸೆಸಿಂಗ್ ಡಕ್ಟಿಲಿಟಿ. ಡಕ್ಟಿಲಿಟಿ ಮೀನ್ಸ್ ಡ್ರಾನ್ ಇಂಟು ಥಿನ್ ವಯರ್. ಆ ನಿಕ್ಕಲ್ ನ ಈ ತರ ವಯರ್ ತರ ಡ್ರಾನ್ ಮಾಡಬಹುದು. ಹಿಂಗ್ ಹೇಳಿದ್ರೆ ಅದು ವಯರ್ ತರ ಡ್ರಾನ್ ಆಗುತ್ತೆ. ಗೋಲ್ಡ್ ಹಿಂಗ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಥಿನ್ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಲಿಯಬಿಲಿಟಿ. ಡ್ರಾನ್ ಇನ್ ಟು ವಯರ್, ದಟ್ ಈಸ್ ಕಾಲ್ಡ್ ಆಸ್ ಡಕ್ಟಿಲಿಟಿ. ಇಲ್ಲಿ ಕೇಳಿರೋದು ಫಿಸಿಕಲ್ ಪ್ರಾಪರ್ಟಿ. ಯಾವ ಫಿಸಿಕಲ್ ಪ್ರಾಪರ್ಟಿ ರೆಸ್ಪಾನ್ಸಿಬಲ್? ಗೋಲ್ಡ್ಗೆ ಯಾವುದು? ಮ್ಯಾಲಿಯಬಿಲಿಟಿ. ನಿಕ್ಕಲ್ಗೆ ಡಕ್ಟಿಲಿಟಿ. ಓಕೆ, ಇನ್ನು ಗೋಲ್ಡ್ ತುಂಬಾ ಕಾಸ್ಟ್ಲಿ, ಅದಕ್ಕೆ ಯೂಸ್ ಮಾಡ್ತಾರೆ ಆರ್ನಮೆಂಟ್ಸ್, ಚೆನ್ನಾಗಿ ಕಾಣುತ್ತೆ, ಶೈನಿ, ಅದೆಲ್ಲ ಓಕೆ. ಬಟ್ ಮೈನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ದಿಸ್ ಈಸ್ ಮ್ಯಾಲಿಯಬಿಲಿಟಿ ಫಾರ್ ಗೋಲ್ಡ್, ಡಕ್ಟಿಲಿಟಿ ಫಾರ್ ನಿಕ್ಕಲ್. ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು.